ನಾನು ಯಾಕೆ ಡಿಸ್ಟರ್ಬ್ ಆಗಿದ್ದೀನಿ? ಎಷ್ಟು ಚೆನ್ನಾಗಿದ್ದೀನಿ ನೋಡ್ರಿ, ಡಿಸ್ಟರ್ಬ್ ಆಗಿದ್ದೀನಾ? ಅವು ನಿನ್ನ ವಿಚಾರ, ನೀನು ಲೂಟಿ ಮಾಡೋದನ್ನ ಬಿಡಕ್ಕಾಗ್ತದ? ಈ ಗುಡಿ ವಿಜಯ್ ಕುಮಾರ್ ಅವ್ರದ್ದು ಬಿಟ್ನಾ? ಅಗಲಕೋಟೆ ಅವ್ರದ್ದೇನೋ ಇನ್ವಾಲ್ವ್ಮೆಂಟ್ ಐತೆ ಅಂತ ಬಿಟ್ನಾ? ನಾನು ಕಾಂಪ್ರಮೈಸ್ ಆಗ್ಬೋದಾಗಿತ್ತಲ್ಲ, ಬಿಡ್ಲಿಲ್ಲ. ನಿನ್ನ ಹೊರಗಡೆ ತರೋದಲ್ಲ, ಒಳಗಡೆ ಇಕ್ಕೊಂಡಿದ್ದಲ್ಲ, ಅದನ್ನ ತೆಗಿ ಈಚೆ ಅಂತ ಹೇಳತ್ತ ನಾವು. ನೀನೆಲ್ಲ ತಗೊಳ್ಳೋದು ಯಾರಿಗೂ ಗೊತ್ತಿಲ್ಲ ನೋಡ್ರಿ. ಇಷ್ಟು ದೊಡ್ಡ ಹಗರಣ, ಇತ್ನ ಹೆಸರು ಎಲ್ಲಾರ ಪೇಪರಲ್ಲಿ ಒಂದು ಸೈನ್ ಬರ್ತದ ನೋಡ್ರಿ. ಮೊದ್ಲಿಂದ ಮಾಡಿ ರೂಢಿ, ಸೈನ್ ಹಾಕ್ಬಾರ್ದು, ನಾನು ಕಳ್ತನ ಮಾಡ್ತಾ ಇದ್ದೀನಿ, ಹೊಡಿತಾ ಇದ್ದೀನಿ ಗೊತ್ತಿರ್ತದೆ. ಯಾರ ಕೈಯಲ್ಲಿ ಸೈನ್ ಮಾಡಿಸೋದು? ಅಧಿಕಾರಿಗಳ ಕೈಯಲ್ಲಿ. ಗೋಲ್ಡ್ ಕಾಯಿನ್ ಈತ್ನು ತಗೊಂಬೋದಾಗಿತ್ತಲ್ಲ, ಯಾಕೆ ತಗೊಂಡಿಲ್ಲ? ಈತ್ನ ಹೆಸರಲ್ಲಿ ಐತ ಗೋಲ್ಡ್ ಕಾಯಿನು? ಇರಲ್ಲ. ಸಪ್ರೇಟಾಗಿ ಒಂದು 25 ಗ್ರಾಮ್ 30 ಗ್ರಾಮ್ದು ಚೈನ್ ಐತೆ ಒಂದು 200, ಅದು ಸಪ್ರೇಟ್ ವಿತೌಟ್ ಬಿಲ್ ತಗೊಳ್ಳೋದು. ಎಲ್ಲ ಪ್ರೂಫ್ ಅದೇ. ಇನ್ನೂ ಐತೆ. ಎಲೆಕ್ಷನ್ 3 ತಿಂಗಳಿಂದ ವಿತ್ ವಿಡಿಯೋಸ್ ಕೊಡ್ತೀನಿ. ಈಗ ಕೊಟ್ರೆ ವೇಸ್ಟು. ಸಾಹೇಬ್ರದ್ದು ಜಾಸ್ತಿ ಇವೆ ಕತೆಗಳು. ನಮಗೂ ಅನುಕೂಲ ಆಗ್ಬೇಕಲ್ಲ ರಾಜಕೀಯವಾಗಿ, ಜನ ಮರ್ತು ಬಿಡ್ತಾರೆ. ಆಮೇಲೆ ಎಲ್ಲ ರೆಡಿ ಇದೆ. ನಿನಗೆ ಗೊತ್ತು, ನನಗೆ ಗೊತ್ತು. ಆ ಪಾಪ ಸಿದ್ಧಾರ್ಥ ಆನಂದ್ ಅಂತ ಒಬ್ರು ಇದ್ದಾರೆ. ಆತನ ಬಲೇ ಬೈತಾ ಇರ್ತಾನೆ, ಏಕವಚನದಲ್ಲೇ ಬೈತಾ ಇರ್ತಾನೆ. ನಾವು ಅಷ್ಟು ಬೈಯಕ್ಕ ಬೇಜಾರು ನಮಗೆ. ಅಂದ್ರೂ ಆತನ ತಂಟೆಗೆ ಹೋಗಲ್ಲ. ಏನೋ ಅದೇ ಅದ್ರಲ್ಲಿ ಅಲ್ಲಲ್ವಾ? ಏನೋ ಅದೇ. ಅದು ಏನದೇ ನನಗೆ ಗೊತ್ತದೆ, ನಂಜೇಗೌಡರಿಗೂ ಗೊತ್ತು. ಹೇಳ್ತೀನಿ. ಸಿದ್ಧಾರ್ಥ ಆನಂದ್ ಹತ್ರ ಕೂರ್ಸ್ಕೊಂಡು ಮತ್ತೆ ನಾನು ಇಂದುವರೆಗೂ ಮಾತಾಡಿಲ್ಲ. ಒಂದ್ಸಲಿ ಏನೋ ಸಿಕ್ಕಿರ್ಬೇಕು. ಬೊಲೆ ದಿಗಳು ಬೀಳ್ತಾರೆ ಆತನಂದ್ರೆ. ಮನೆಯವರೆಲ್ಲ ನಡಿರ್ತಾರೆ. ನಂಜೇಗೌಡರಿಗೆ ಹೊಡೆದ ಅಂತ ಹೇಳಿದ್ರು ಮಾತಾಡಲ್ಲ, ಒದ್ದ ಅಂತ ಹೇಳಿದ್ರು ಮಾತಾಡಲ್ಲ. ಆ ಊರಲ್ಲಿ ಏನೋ ಮೊನ್ನೆ ಗಲಾಟೆ ಮಾಡ್ಕೊಂಡು ಏಟ್ ತಿಂದಿದ್ರಂತೆ. ಇದೇನ್ರಿ MLA ಮಾಡೋದು? ಅಸಹ್ಯ ಅಂತೆ. ಆ ಊರವ್ನು ಬಂದು ನಿಮ್ಮನ್ನು ಹೊಡಿಬೇಕಂದ್ರೆ ಅದ್ರ ವಿಷಯ ಎಲ್ಲೂ ಪ್ರಸ್ತಾವನೆ ಮಾಡಲ್ಲ, ಕಂಪ್ಲೇಂಟು ಕೊಡಲ್ಲ. ಏನಕ್ಕೆ ಅಂದ್ರೆ ಬೈಲಿಗೆ ಬರ್ತೀರಾ ಅಂತ. ನೀವು ಎಷ್ಟು ದಿನ ನಂಜೇಗೌಡ್ರೆ? ವಂಶೋದಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೋಲಾರ. ಇಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತದೆ. ಮೊಣಕಾಲು ನೋವು, ಬೆನ್ನು ನೋವು, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆ, ಜಾಯಿಂಟ್ ರೀಪ್ಲೇಸ್ಮೆಂಟ್ ರೀತಿಯ ಎಲ್ಲಾ ಮೂಳೆ ಸಂಬಂಧಿ ಚಿಕಿತ್ಸೆಗಳಿಗಾಗಿ ಸಂಪರ್ಕಿಸಿ 7270727770 ವಂಶೋದಯ ಆಸ್ಪತ್ರೆ ಕೋಲಾರ. ನೀನು ಎಷ್ಟು ದಿನ ಈ ಪ್ರೆಸ್ ಮೀಟ್ ಮಾಡ್ತೀಯೋ ಮಾರನೇ ದಿನ ನಾನು ಮಾತಾಡ್ತೀನಿ. ನನಗೆ ಇನ್ನೂ ನಿನಗೆ 1000 ಪ್ರೆಸ್ ಮೀಟ್ ಮಾಡೋಷ್ಟು ಕಂಟೆಂಟ್ ನನ್ನ ಹತ್ರ ಇದೆ. ಈ ಪ್ರೆಸ್ ಅವ್ರಿಗೆ ಬೇಜಾರಾಗ್ತದೆ, ಟೈಮ್ ಎಳಿಬಾರ್ದು ಅಂತ ಲಿಮಿಟಿಗೆ ಮಾಡ್ತೀನಿ. ಇಲ್ಲಾಂದ್ರೆ ನಂದೇ ಒಂದು ಸ್ಟುಡಿಯೋ ಮಾಡಿಬಿಡ್ತೀನಿ. ಮಾಡ್ತಾ ಇರ್ತೀನಿ, ಕ್ಲಿಪ್ಸ್ ಬಿಡ್ತಾ ಇರ್ತೀನಿ. ತಡ್ಕ ನೀನು ನೋಡೋಣ. ದಿನ ಬಂದು ಅಹಂಕಾರವಾಗಿ ಸ್ಪೆಕ್ಸ್ ಹಿಂಗೆ ತೆಗೆಯೋದು ಹಾಕೋದು. ಅಸಹ್ಯ ಅಂತೆ, ವಾಂತಿ ಬರ್ತದಂತೆ. ನನಗೆ ಟೇಕಲ್ಗೆ ಹೋಗಿದ್ದೆ ಸರ್, ಟೇಕಲ್ಗೆ ಹೋಗಿದ್ದೆ. ಈ ಮೀಸೆ ಬಿಟ್ಕೊಂಡ್ ಬಂದಿರೋದಕ್ಕೆ 2000 ಜನ ಸೇರ್ಬಿಟ್ಟಾರೆ. ನಿನ್ನ ಕರ್ಕೊಂಡು ಹೋಗಕ್ಕೆ 6 ಜನ ಇರಲಿಲ್ಲ. ನಾನೇ ಕಣ್ಣಾರೆ ನೋಡಿ ಬಂದೆ. ಅಲ್ಲಿ ಸಾಕ್ಷಿ ನೋಡ್ರಿ, ಹಿಂದೆ ಟೇಕಲ್ ಅವರು. ಅದಕ್ಕೂ ವಿತ್ ವಿಡಿಯೋ ನೋಡ್ರಿ. ಈ ಡಾಕ್ಯುಮೆಂಟ್ಗಳನ್ನ ಕ್ರಿಯೇಟ್ ಮಾಡಿ ಮಾಲೂರನ್ನೇ ಮಾರಾಕ್ಬಿಟ್ಟಿದ್ರಿ. ಇನ್ನೂ ಇದೆ ಸರ್ ವಿಶೇಷವಾದ ಪ್ರೆಸ್ ಮೀಟು. ಇದು ತೊರನಹಳ್ಳಿ, ಇದು ಬಂಡೆ ಹೊಸೂರು 17 ಎಕರೆ ಡಾಕ್ಯುಮೆಂಟ್ ಮಾಡಿ ಅಶೋಕ್ ಜೈನ್ ಅನ್ನೋರು ಹೆಸರು ಮಾಡಿರ್ತೀನಿ. ವಿತ್ ಡಾಕ್ಯುಮೆಂಟ್ಸ್ ಬಂದು ನಿಮ್ಮ ಮುಂದೆ ಇಡ್ತೀನಿ. ಇದು ಕೋರ್ಟ್ಗೆ ಹೋಗ್ಬೇಕು, ಬರೀ ಕೋರ್ಟ್ ಆಗಿಬಿಟ್ಟಿದೆ ನನಗೆ. ಈ ಕೋರ್ಟ್ ಅಂತ ಇದ್ರೆ ನೆನ್ನೆ ಕಾಂತಾರದೊಂದು ಮೂವಿದು ಕನ್ಸಲ್ ಬಂದ್ಬಿಟ್ಟೈತೆ. ಆ ಕಾಂತಾರಲ್ಲಿ ನಿನ್ನ ನಿರ್ಧಾರವನ್ನು ಕೋರ್ಟ್ ಮೆಟ್ಟಿಲ ಮೇಲೆ ಮಾಡುತ್ತೇನೆ ಅಂತ ಹೇಳ್ದಂಗೆ ಆಗಿದೆ. ನಿಂದ ಆತದೆ. ನಿಂದ ನಿರ್ಧಾರ ಎಲ್ಲ ಆಗ್ತದೆ ಅಂದ್ರೆ ಕೋಲಾರು ಬಾಯ್ಸ್ ಹೈಸ್ಕೂಲು ಫೀಲ್ಡ್ ಎಲ್ಲಿ ಕೌಂಟ್ ಆಗೋದು ಎಲ್ಲಪ್ಪ? ಅಲ್ಲಿ ಆಗ್ತದೆ ನಿನ್ನ ನಿರ್ಧಾರ. ಭಯ ಇಡಿಸೋದು ಏನಂತೆ ಈ ನಿಮ್ಗೆ ಇದರಲ್ಲಿ ಒಂದು ಸ್ವಲ್ಪ ನಿಮ್ಮ ಲೀಡರ್ಸ್ ಗತಿ ಏನಾಗ್ತದೋ ಅನ್ನೋದು, ಅಯ್ಯೋ ಅನ್ನೋದು, ಏನೋ ಭಯ ಇಡಿಸ್ದಂಗೆ. ಅದಕ್ಕೊಂದು ಡೈಲಾಗ್ ಹೇಳ್ಬೇಕಾಗ್ತದೆ. ಇಫ್ ಯು ಥಿಂಕ್ ಯು ಆರ್ ಬ್ಯಾಡ್, ನಾನು ಮುಂದೆ ಹೇಳಲ್ಲ, ಕ್ಯಾಪ್ಷನ್ ಬೆಳಗ್ಗೆ ಹುಡುಗರು ಹಾಕ್ತಾರೆ ಕಳಿಸಿ. ಏನಂತ ತಿಳ್ಕೊಂಡಿದ್ಯಾ ನೀನೇನು ದೊಡ್ಡ ಪುಡಾಂಗ ಅಂತ ತಿಳ್ಕೊಂಡು ಮಾತಾಡ್ತೀಯಾ? ಭಯ ಇಡಿಸೋದು ಯಾರಿಗೆ? ನೋಡಿ, ನಿಂಗೋಸ್ಕರನೇ ಬೋಡ್ಸ್ಕೊಂಬಂದಿದ್ದೀನಿ. ಅಸಹ್ಯ ಅಂದಲ್ಲ, ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಯಾವ ಹುಡುಗರ ಕೈಯಲ್ಲಿ ಬೈಸ್ಕೊತಿಯಲ್ಲ, ನಿನಗೆ ಬುದ್ಧಿಯೇ ಬೇಡನಪ್ಪ ನಂಜೇಗೌಡ್ರೆ. ಫ್ರೆಶರ್ ನಾನೇ ಹೋಗೋ ತಿಮ್ಮಿದ್ದು ಓಪನಿಂಗು. ಎಲ್ಲ ರಾಜಕೀಯ ಪಕ್ಷ ಹೋಗ್ಬೇಕಲ್ಲ. ನೀನು ಹಿಂಗೆ ಕಳ್ತನ ಮಾಡ್ತೀನಿ ನಮ್ಗೆ ಗೊತ್ತಿತ್ತು. ಫ್ರೆಶರ್ ಮಾಡೋದು ಸಹಜ, ಪ್ರತಿಯೊಬ್ಬ ಉದ್ಯಮಿನೂ ಮಾಡ್ತಾರೆ. ಹಂಗಂತ ಲೂಟಿ ಮಾಡೋದಾ?
ಈ ಮಟ್ಟಕ್ಕೆ ಕ್ರಷರ್ದು ಏನಾರು ಎತ್ತಿದ್ರೆ ಅದೊಂದು 200 ಕೋಟಿ ಆಗೋಣ. ಈಗ 280 ಎಕರೆ ಅರ್ಜಿ ಹಾಕೊಂಡವ್ರೆ, ನಿಮ್ಗೆಲ್ಲ ಗೊತ್ತಾ? 280 ಎಕರೆ ಅರ್ಜಿ, ತಿರ್ಗಿ ಬಂಡೆಗಳು. ನೀನು 2 ವರ್ಷದಲ್ಲಿ ವಾಪಸ್ ತಗತ್ತೀನಿ. ನೀನು ಇವಾಗ ತಗತ್ತೀಯ, ಬಿಡಲ್ಲ. 3 ಲಕ್ಷ 4 ಲಕ್ಷ ವಸೂಲಿ ಮಾಡ್ತಾ ಇದೆಯಾ ಬಂಡೆಗಳವ್ರ ಹತ್ರ. 280 ಎಕರೆ ಸ್ಯಾಂಕ್ಷನ್ ಮಾಡಿಸ್ಕೊಳ್ಳೋದು, ತಿರ್ಗಿ ಅದನ್ನ ಮಾರೋದು. ಒತ್ತಿ ಹೇಳ್ತೀನಿ, ಅದನ್ನ ಹತ್ರ ತಗೊಂಡವ್ರಿಗೆ ತಿರ್ಗಿ ವಾಪಸ್ ಅದಕ್ಕೆ ಸರ್ಕಾರಕ್ಕೆ ಬರ್ತದೆ. ಸ್ಯಾಂಕ್ಷನ್ ಮಾಡಿದ್ರು ಬಿಡಲ್ಲ, ನ್ಯಾಯಯುತವಾಗಿ ವಾಪಸ್ ತಗೊಂತೀವಿ. ಇವತ್ತು ನಾವು ಮಾಡೋಕ್ಕಾಗಲ್ಲ, ನನಗೂ ಗೊತ್ತು, ನಿಮಗೂ ಗೊತ್ತು. ಕಾಸು ಕೊಟ್ಟು ಜಿಲ್ಲಾ ಅಡ್ಮಿನಿಸ್ಟ್ರೇಷನ್ನೇ ಕೊಲಾಪ್ಸ್ ಆಗಿಬಿಟ್ಟಿತ್ತು ಕೃಷ್ಣ ಬೈರೇಗೌಡ್ರ ಮೇಲೆ. ಪಾಪ ಎಷ್ಟು ಒಂದು ವಿಶ್ವಾಸ ಐತೆ ಜನರಿಗೆ, ಅವ್ರನ್ನ ಹಾಳು ಮಾಡಿದಿರಲ್ರಿ, ಸುಳ್ಳು ಇನ್ಫಾರ್ಮೇಶನ್ ಕೊಟ್ಟು. ನೀವು ಯಾರನ್ನು DC ಅವ್ರನ್ನ ಕೇಳ್ದಂಗಿಲ್ಲ, ಇನ್ನು ಕೇಳ್ದಂಗಿಲ್ಲ ಅನಿಸ್ತದೆ ಅಲ್ಲಪ್ಪ.